ಆನೇಕಲ್ನಲ್ಲಿ ನಿನ್ನೆ ರಸ್ತೆಗಳು ಕೇಸರಿಮಯವಾಗಿತ್ತು. ಬಿಜೆಪಿ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಸೇರಿದ್ರು. ಅಭಿಮಾನಿಗಳ ಹರ್ಷೋದ್ಗಾರ, ಭವ್ಯ ಮೆರವಣಿಗೆ ಸೇರಿದಂತೆ ರಾಜಕೀಯ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗಿತ್ತು. ಇದೆಲ್ಲದಕ್ಕೂ ಕಾರಣವಾಗಿದ್ದು ಮಾಜಿ ಕೇಂದ್ರ ಸಚಿವ ಧೀಮಂತ ನಾಯಕ ಎ ನಾರಾಯಣಸ್ವಾಮಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದ ಅಂಗವಾಗಿ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ದಿಟ್ಟ ರಾಜಕಾರಣಿ, ಅಭಿಮಾನಿಗಳ ಕಣ್ಮಣಿ. ನಾನು ಅಮೃತ ಶ್ರೀಕಂಠ. ಎ ನಾರಾಯಣಸ್ವಾಮಿ ಎಲ್ಲರಂತೆ ಸಾಮಾನ್ಯ ನಾಯಕ ಅಥವಾ ರಾಜಕಾರಣಿ ಅಲ್ಲ. ನಿರಂತರ ಹೋರಾಟಗಳನ್ನು ಮಾಡಿ ಜನಸೇವೆ ಮಾಡಿದವರು. ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಬೇರೆ ಬೇರೆ ಸಮುದಾಯಗಳಲ್ಲೂ ಗುರುತಿಸಿಕೊಂಡವರು. ಹೀಗಾಗಿ ಅವರ 68ನೇ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸಿದ್ದಾರೆ. ಆನೇಕಲ್ ನಗರ ನಿನ್ನೆ ರಾಜಕೀಯ ಶಕ್ತಿ ಪ್ರದರ್ಶನದ ವೇದಿಕೆ ಆಗಿತ್ತು. ಮಾಜಿ ಶಾಸಕ, ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಅವರ 68ನೇ ಜನ್ಮದಿನದ ಅಂಗವಾಗಿ ಸಾವಿರಾರು ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಬಿಜೆಪಿ ಮುಖಂಡರು ಸೇರಿ ಅದ್ದೂರಿಯಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ರು. ಸಿಆರ್ ಸರ್ಕಲ್ನಿಂದ ಶ್ರೀರಾಮ ಕುಟೀರದವರೆಗೆ ಭವ್ಯ ಮೆರವಣಿಗೆ ನಡೆಯಿತು. ಸಾಂಸ್ಕೃತಿಕ ವೈಭವ, ಗಣ್ಯರ ಭಾಷಣಗಳು, ವಿದ್ಯಾರ್ಥಿಗಳ ಸನ್ಮಾನ, ಪೌರ ಕಾರ್ಮಿಕರಿಗೆ ರೇಷನ್ ಕಿಟ್ ವಿತರಣೆ ಇವೆಲ್ಲವೂ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದವು. ಆನೇಕಲ್ ನಗರದ ಸಿಆರ್ ಸರ್ಕಲ್ ಕೇಸರಿ ಬಾವುಟಗಳು ರಾರಾಜಿಸ್ತಾ ಇತ್ತು. ಎಲ್ಲೆಲ್ಲೂ ಬ್ಯಾನರ್ಗಳು, ಕಟೌಟ್ಗಳು ಕಾಣಿಸ್ತಾ ಇತ್ತು. ಕಾರ್ಯಕರ್ತರ ಸಂಭ್ರಮ. ಇವುಗಳ ಮಧ್ಯ ಮಾಜಿ ಶಾಸಕ ಎ ನಾರಾಯಣಸ್ವಾಮಿ ಅವರ 68ನೇ ಜನ್ಮದಿನದ ಆಚರಣೆ ರಾಜಕೀಯ ಶಕ್ತಿ ಪ್ರದರ್ಶನದಂತೆ ಕಂಡುಬಂತು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಅಭಿಮಾನಿಗಳು ಮುಂದಿನ ಶಾಸಕ ನಾರಾಯಣಸ್ವಾಮಿ ಅಂತ ಘೋಷಣೆ ಕೂಗುತ್ತಾ ಮೆರವಣಿಗೆಯಲ್ಲಿ ಭಾಗಿಯಾದರು. ಸಿಆರ್ ಸರ್ಕಲ್ನಿಂದ ಶ್ರೀರಾಮ ಕುಟೀರದವರೆಗೆ ನಡೆದಂತ ಮೆರವಣಿಗೆ ವಿಜೃಂಭಣೆಯಿಂದ ಸಾಗಿತು. ಹೂವಿನ ಮಳೆ ನಡುವೆ ಎಂಟ್ರಿ ಕೊಟ್ಟ ನಾರಾಯಣಸ್ವಾಮಿ ಅವರನ್ನ ಅಭಿಮಾನಿಗಳು ಭರ್ಜರಿಯಾಗಿ ಸ್ವಾಗತಿಸಿದ್ರು. ರಸ್ತೆ ಉದ್ದಕ್ಕೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಕೆಲವರು ಬೈಕ್ ರ್ಯಾಲಿ ನಡೆಸಿದ್ರೆ, ಇನ್ನು ಕೆಲವರು ಕುಣಿಯುತ್ತಾ ಸಂಭ್ರಮಿಸಿದ್ರು. ಆತ್ಮೀಯರು ಆದ ನಮ್ಮ ಎ ನಾರಾಯಣಸ್ವಾಮಿ ಅವರು ಮಾಜಿ ಮಂತ್ರಿಗಳು ಹಾಗೂ ಕೇಂದ್ರ ಸರ್ಕಾರದ ಮಾಜಿ ಮಂತ್ರಿಗಳು, ಅವರಿಗೆ 68ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಅವರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ರಾಜ್ಯದ ಜವಾಬ್ದಾರಿ ಸಿಗಲಿ, ಅದೇ ರೀತಿ ಏನು ಅವರ ಒಂದು ಈ ಅಭಿವೃದ್ಧಿ ಕಾರ್ಯಗಳಲ್ಲಿ ಆನೇಕಲ್ ತಾಲೂಕಿನಲ್ಲಿ ಯಾವ ರೀತಿ ಅವರ ಈ ಮಣ್ಣಿನ ಮಗನೋ ಅದೇ ರೀತಿ ರಾಜ್ಯದಲ್ಲಿ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ ಉನ್ನತ ಹುದ್ದೆಯನ್ನು ಹೊಂದಲಿ ಅಂತ ನಾನು ಈ ಸಮಯದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ, ದೇವರು ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಹೇಳ್ತೇನೆ. ಇತ್ತ ಮೆರವಣಿಗೆಯಲ್ಲಿ ಸಾಂಸ್ಕೃತಿಕ ವೈಭವವು ಗಮನ ಸೆಳೆಯಿತು. ವೀರಗಾಸೆ, ಡೊಳ್ಳು ಕುಣಿತ, ಬೊಂಬೆ ಆಟ ಸೇರಿದಂತೆ ಹಲವು ಜನಪದ ಕಲಾ ತಂಡಗಳು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದು. ಕಾರ್ಯಕ್ರಮದಲ್ಲಿ ಹಲವು ರಾಜಕೀಯ ನಾಯಕರು ಹಾಗೂ ಗಣ್ಯರು ಭಾಗಿಯಾಗಿದ್ರು. ಸಂಸದ ಪಿಸಿ ಮೋಹನ್, ಸಂಸದ ಗೋವಿಂದ ಕಾರಜೋಳ, ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ, ಮಾದರ ಚೆನ್ನಯ್ಯ ಸ್ವಾಮೀಜಿ ಸೇರಿದಂತೆ ಹಲವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನಾರಾಯಣಸ್ವಾಮಿ ಅವರಿಗೆ ಶುಭಾಶಯ ಕೋರಿದ್ರು. ಈ ವೇಳೆ ಮಾತನಾಡಿದ ಸಂಸದ ಪಿಸಿ ಮೋಹನ್, ನಾರಾಯಣಸ್ವಾಮಿ ಅವರನ್ನ ನೋಡಿದ್ರೆ 68 ವರ್ಷ ಅಂತ ಅನಿಸ್ತಾ ಇಲ್ಲ. ಇನ್ನು ಯುವಕರಂತೆ ಕಾರ್ಯಕರ್ತರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಸೇರಿರುವ ಜನರನ್ನ ನೋಡಿದ್ರೆ ಮುಂದಿನ ಶಾಸಕ ಇವರೇ ಎಂಬುದು ಸ್ಪಷ್ಟವಾಗುತ್ತಿದೆ ಅಂತ ಹೇಳಿದ್ರು. ಜೊತೆಗೆ ನಾರಾಯಣಸ್ವಾಮಿ ಅವರು ಶಿಸ್ತಿನ ಸಿಪಾಯಿ, ಜನರ ಕಷ್ಟದಲ್ಲಿ ಭಾಗಿಯಾಗುವ ಗುಣ ಅವರಲ್ಲಿ ಇದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಾರಾಯಣಸ್ವಾಮಿ ಅಭಿಮಾನಿಗಳು ಇವತ್ತು ಅವರ ಜೊತೆ ಇದ್ದಾರೆ. ನಾನು ಇವಾಗ ಮೆರವಣಿಗೆಯಲ್ಲಿ ಬಂದಾಗ ಕೂಡ ನಾನು ನೋಡಿದೆ, ಅವರ ಮೇಲೆ ಈಗ ಆನೇಕಲ್ಲಿನ ಜನ, ಆನೇಕಲ್ಲಿನ ಮಣ್ಣಿನ ಮಗ ಯಾರು ಅಂದ್ರೆ ಅದು ನಾರಾಯಣಸ್ವಾಮಿ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ನಾರಾಯಣಸ್ವಾಮಿ ಅವರು ಇವತ್ತು 68 ವರ್ಷ ಅಂತ ಹೇಳ್ತಾರೆ, ನನಗೇನೋ ಕಾಣ್ತಾ ಇಲ್ಲ. 48 ವರ್ಷದ ತರ ಇದ್ದಾರೆ, ಯುವಕರ ತರ ಇವತ್ತು. ಯಾಕೆಂತ ಹೇಳಿದ್ರೆ ಅವರು ವಯಸ್ಸು ನೋಡೋಕ್ ಕಡಿಮೆ ಅಲ್ಲ, ಅವ್ರು ಮಾಡುವಂತ ಕೆಲಸಗಳು ಯಾವುದೇ ಆಕ್ಟಿವಿಟಿ ನಾನು ನೋಡಿದ್ದೀನಿ. ನಾರಾಯಣಸ್ವಾಮಿ ಅವರ ಜೊತೆ ನಾನು ಕೂಡ MLA ಆಗಿ ಕೂತ್ಕೊಳ್ಳುವಂತ ಒಂದು ಅವಕಾಶ ಇತ್ತು. ನಾರಾಯಣಸ್ವಾಮಿ ಅವರು 4 ಬಾರಿ ಶಾಸಕರಾಗಿ, 1 ಬಾರಿ ಕೇಂದ್ರ ಮಂತ್ರಿ ಆಗಿದ್ದಾರೆ. 1 ಬಾರಿ ಅವರು ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿ, ಕೇಂದ್ರ ಸರ್ಕಾರದಲ್ಲಿ ಮೊದಲನೇ ಬಾರಿಗೆ ಎಂಟ್ರಿ ಆದಾಗ ಅವರು ಕೇಂದ್ರ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ನಾನು ಅವರು ಡೆಲ್ಲಿಯಲ್ಲಿದ್ದಾಗ ನಾನು ನೋಡ್ತಿದ್ದೆ, ಅವರ ಒಂದು ಆಫೀಸಲ್ಲಿ ಹೋದ್ರೆ ಕೆಲಸ ಯಾವುದೂ ಪೆಂಡಿಂಗ್ ಅಂತಿಲ್ಲ. ನಾರಾಯಣಸ್ವಾಮಿ ಅವರ ಹತ್ರ ಎತ್ಕೊಂಡು ಯಾವ್ದನ್ನ ಲೆಟರ್ ಕೊಟ್ರೆ ಆಫೀಸರ್ ಅವ್ರನ್ನ ಕರೆದು ಇಮಿಡಿಯೇಟ್ ಆಗಿ ಆರ್ಡರ್ ಮಾಡ್ತಿದ್ರು. ಅದನ್ನು ಒಬ್ಬ ಸಚಿವ ಇತ್ತು ಅಂದ್ರೆ ಅದು ನಾರಾಯಣಸ್ವಾಮಿ ಅವರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು
ನಾರಾಯಣ ಸ್ವಾಮಿ ಅವರು ಹೋಗ್ತಿ ಕಂಟೆಂಟ್ ಮಾಡಿ ಚಿತ್ರದುರ್ಗದಲ್ಲಿ ಗೆದ್ದಿದ್ರೆ ನಿಂತ್ಕೊಂಡಿದ್ರೆ ಗೆದ್ತಾ ಇದ್ರು, ಗೆದ್ದಿದ್ರೆ ಅವ್ರ ಮಂತ್ರಿ ಕೂಡ ಮತ್ತೆ ಕಂಟಿನ್ಯೂ ಆಗ್ತಾ ಇದ್ರು. ಆದ್ರೆ ನೀವು ಬ್ರೇಕ್ ಕೊಟ್ಟಿದ್ದೀರಾ. ಆದ್ರೆ ಇಲ್ಲಿನ ಜನ ಇವತ್ತು ನಿಮ್ಮನ್ನ ಮತ್ತೆ ಈ ಒಂದು ಕ್ಷೇತ್ರದಲ್ಲಿ ನಿಮ್ಮನ್ನು ಶಾಸಕರಾಗಿ ನೋಡಲು ಎಲ್ಲರೂ ಕೂಡ ತಾವು 4 ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಮಾಡುವ ಕೆಲಸ ಇವತ್ತು ಜನರಿಗೆ ಕಣ್ಣಿಗೆ ಕಾಣ್ತಾ ಇದೆ. ತಾವು ಮಾಡಿರುವಂತಹ ಕೆಲಸಗಳು, ತಾವು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳು, ತಾವು ಈ ಜನರಿಗೆ ಕೊಟ್ಟಂತಹ ಪ್ರೀತಿ ಇವತ್ತು ಕೂಡ ಜನರು ಕೂಡ ಅದನ್ನು ಯಾವುದನ್ನು ಬಂದಿಲ್ಲ. ತಾವು ಮತ್ತೆ ಈ ಒಂದು ರಾಜ್ಯ ರಾಜಕಾರಣಕ್ಕೆ ಬಂದು ಮತ್ತೆ ಈ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದೆಯೋ ಅವೆಲ್ಲವನ್ನು ಬಗೆಹರಿಸ್ತೀರ ಅನ್ನೋ ಒಂದು ವಿಶ್ವಾಸ ನನಗಲ್ಲ, ಇಲ್ಲಿ ಸೇರಿರುವಂತಹ ಇಡೀ ಆನೆಯನ್ನು ಜನರೆಲ್ಲರಿಗೂ ಕೂಡ ಹೇಳ್ತಾ ನಾನು ನಮಗೆ 68ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯ ಮತ್ತೆ ಹೇಳ್ತಾ ಎ ನಾರಾಯಣಸ್ವಾಮಿ ಕೇವಲ ರಾಜಕಾರಣಿ ಮಾತ್ರವಲ್ಲ, ದಮನಿತರ ಧೀಮಂತ ನಾಯಕ. ಬಡವರ ಆಶಾಕಿರಣವಾಗಿದ್ದವರು. ಹೋರಾಟವೇ ಬದುಕು, ಜನ ಸೇವೆಯೇ ಉಸಿರು ಅಂತ ಬಾಳಿದವರು. ಅವರ ರಾಜಕೀಯ ಜೀವನ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ, ನೀವೇ ನೋಡಿ. ರಾಜಕೀಯವಾಗಿ ನೋಡೋದಾದ್ರೆ ನಾರಾಯಣಸ್ವಾಮಿ ಅವರು ಬಿಜೆಪಿ ಪಕ್ಷದಲ್ಲಿ ಹೋರಾಟದ ಮುಖಾಂತರವಾಗಿ ಬೆಳೆದ ನಾಯಕ ಎನ್ನುವ ಹೆಸರು ಪಡೆದಿದ್ದಾರೆ. ಆನೇಕಲ್ ಕ್ಷೇತ್ರದಿಂದ ಹಲವು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದ ಅವರು 1998ರಿಂದ 2013ರವರೆಗೆ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. ಬಳಿಕ ರಾಜ್ಯ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿಯೂ ಕೆಲಸ ನಿರ್ವಹಿಸಿದ್ರು. 2019ರಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿದ್ದ ಅವರು 2021ರಲ್ಲಿ ನರೇಂದ್ರ ಮೋದಿ ಸಚಿವ ಸಂಪುಟದಲ್ಲಿ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆಗೆ ರಾಜ್ಯ ಸಚಿವರಾಗಿ ನೇಮಕಗೊಂಡಿದ್ರು. ಮಾಜಿ ಮಂತ್ರಿಗಳು ನನ್ನ ಸ್ನೇಹಿತರಾದ ನಾರಾಯಣಸ್ವಾಮಿ ಅವರಿಗೆ ಅಂತಸ್ಪರ್ಶವಾಗಿ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಮ್ಮ ಆನೇಕಲ್ ತಾಲೂಕಿನ ಜನತೆ ಸದಾ ಅವರಿಗೆ ಆಶೀರ್ವಾದವನ್ನು ಮಾಡಿ ಇವತ್ತು ಹುಟ್ಟಿದ ಹಬ್ಬದ ಪ್ರಯುಕ್ತ ತಾಯಿ ಅನ್ನಮ್ಮ, ತಾಯಿ ಭುವನೇಶ್ವರಿ ದೇವಿ ಆಶೀರ್ವಾದವನ್ನು ಮಾಡಿ ಅವರಿಗೆ ಸದಾ ಯಾವತ್ತು ನಮ್ಮ ತಾಲೂಕಿನ ಜನತೆ ಅವ್ರ ಜೊತೆಯಲ್ಲಿ ಅಂತ ಹೇಳ್ತಾ 2 ಮಾತು ಹೇಳಿ 1997 ಮೊದಲ ಬಾರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ನಾರಾಯಣಸ್ವಾಮಿ ನಂತರ 1999ರಲ್ಲಿ ಮೊದಲ ಬಾರಿ ವಿಧಾನಸಭೆ ಪ್ರವೇಶ ಮಾಡಿದ್ರು. 2004ರಲ್ಲಿ 2ನೇ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. 2008ರಲ್ಲಿ 3ನೇ ಬಾರಿಗೆ ವಿಧಾನಸಭೆ ಚುನಾವಣೆ ಗೆದ್ದು ಸೆಪ್ಟೆಂಬರ್ 22, 2010ರಂದು ಸಮಾಜ ಕಲ್ಯಾಣ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ನಂತರ ನವೆಂಬರ್ 12, 2010ರಂದು ಬಂದಿಖಾನೆ ಖಾತೆಯನ್ನ ಹೆಚ್ಚುವರಿಯಾಗಿ ವಹಿಸಿಕೊಂಡು ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಇದಲ್ಲದೆ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾ ಘಟಕ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಜೆಪಿ ಎಸ್ಸಿ ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿ ಪಕ್ಷ ಸಂಘಟಿಸುವ ಮೂಲಕ ರಾಜಕೀಯ ವಲಯದಲ್ಲಿ ನಾನೊಬ್ಬ ಎಡಗೈ ದಲಿತ ಸಮುದಾಯದ ನಾಯಕ ಅಂತ ತೋರಿಸಿದ್ದಾರೆ. ನಂತರ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು. ಕೇವಲ ಅಲ್ಪ ಮತಗಳಿಂದ ಸೋಲು ಬಂದಿದ್ದೇನೆ. ಇವರ ಒಂದು ಆಶೀರ್ವಾದದಿಂದ ಇವತ್ತು ಅನೇಕ ನಮ್ಮಲ್ಲಿರ್ತಕ್ಕಂಥ ನಾಯಕರು ವೇದಿಕೆ ಮೇಲೆ ಅನೇಕ ನಾಯಕರು ಚೇರ್ಮನ್ಗಳಾಗಿದ್ದಾರೆ, ಅಧ್ಯಕ್ಷರುಗಳಾಗಿದ್ದಾರೆ. ಎಲ್ಲ ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿ ಅಭಿಮಾನಿಗಳಾಗಿದ್ದಾರೆ. ಯಾಕಂದ್ರೆ ಇವತ್ತು ಗೊತ್ತಾಗ್ತಾ ಇದೆ ಅವರ ಅಭಿಮಾನ ಯಾವ ರೀತಿಯಲ್ಲಿ ಅಂತ. ಮುಂದೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಬೇಕು, ಶಾಸಕರಾಗಿ ರಾಜ್ಯದಲ್ಲಿ ಮುಂಚೂಣಿಯಲ್ಲಿ ಇಟ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಹೇಳ್ತಾ ಇದ್ರೆ ನಿಮ್ಗೆಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿ ಭಾರತೀಯ ಜನತಾ ಪಕ್ಷದ ಶಾಸಕರನ್ನ ಮಾಡಿ ನಾವು ವಿಧಾನಸಭೆಗೆ ಅವರನ್ನು ಕಳಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಇದ್ರೆ ಎಲ್ಲರೂ ಅಭಿಮಾನದಿಂದ ಬಂದಿರ್ತಕ್ಕಂಥ ಕಾರ್ಯಕರ್ತರು ತುಂಬಾ ಖುಷಿಯಿಂದ ಇಡೀ ಒಂದು ಹಬ್ಬವನ್ನ ಕಾಂಗ್ರೆಸ್ ಅವರು ನೋಡಿ ಬೆದರ್ಕೋಬೇಕು, ಮತ್ತೆ ಚಿಗುರ್ಕೊಂತಾ ಇದೆ. ಯಾರು ಕೂಡ ಕಾರ್ಯಕರ್ತರು ಇದ್ದೇನೆ ಇಲ್ಲ, ಕಾಂಗ್ರೆಸ್ ದುರಾಡಳಿತನ ಚೀಗೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿ ಅವರ ಗೆಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ವಿ. ಬಂದಿರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಅವರನ್ನ ನಾವೆಲ್ಲ ಕೂಡ ಸತ್ಕಾರ ಮಾಡಿ ಎಲ್ಲ ಜನಾಂಗದವರು ಇವತ್ತು ಅವ್ರ ಹಿಂದುಳಿದ ವರ್ಗಕ್ಕೆ ಮತ್ತೆ ದಲಿತರಿಗೆ ಮತ್ತೆ ಬೇರೆ ಎಲ್ಲರಿಗೂ ಅವರು ಒಂದು ಆಶಯವನ್ನ ಇಟ್ಟಿರ್ತಕ್ಕಂಥವ್ರು ಅವರ ಅಭಿಮಾನದಿಂದ ನಾವೆಲ್ಲ ಕೂಡ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ 85,000 ಮತಗಳ ಅಂತರದಿಂದ ಗೆದ್ದಿದ್ದ ಎ ನಾರಾಯಣಸ್ವಾಮಿ.
ಕುಟುಂಬ ಸಮೇತರಾಗಿ ದೆಹಲಿಗೆ ತೆರಳಿದ್ದ ನಾಯಕ. 2019ರಲ್ಲಿ ನಡೆದ 17ನೇ ಲೋಕಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸುಮಾರು 85,000 ಮತಗಳ ಅಂತರದಿಂದ ಸೋಲಿಸಿ ಸಂಸತ್ ಸದಸ್ಯರಾಗಿ ಆಯ್ಕೆಯಾದರು. ರಾಜ್ಯದಿಂದ ಕೇಂದ್ರ ಸರ್ಕಾರ ಸಚಿವರಾಗಿ ಸಂಸದ ಎ ನಾರಾಯಣಸ್ವಾಮಿ ಎಂಟ್ರಿ ಕೊಟ್ಟಿದ್ರು. ದೆಹಲಿ ವರಿಷ್ಠರಿಂದ ಕರೆ ಬಂದ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣದಿಂದ ಕುಟುಂಬ ಸಮೇತ ದೆಹಲಿಗೆ ತೆರಳಿದ್ರು. ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಆನೇಕಲ್ನಲ್ಲಿ ಹೋರಾಟ ಪ್ರಾರಂಭ ಮಾಡಿ ರಾಜ್ಯದ ಸಚಿವರಾಗಿ, ಅದಾದ್ಮೇಲೆ ಕೇಂದ್ರದಲ್ಲಿ ಸಚಿವರಾಗಿ ಒಬ್ಬ ದಲಿತ ಯುವಕ ಇವತ್ತು ಮತ್ತೊಮ್ಮೆ ನಮ್ಮ ಮಧ್ಯದಲ್ಲಿ ಕೂತಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಹೇಳೋಣ. ದೇಶದ ರಾಜಕೀಯ, ರಾಜ್ಯದ ರಾಜಕೀಯ ಮತ್ತು ಲೋಕಲ್ ರಾಜಕೀಯ ಎಲ್ಲವನ್ನ ನೋಡಿ ಅನೇಕರನ್ನ ಬೆಳೆಸಿ ಅವರು ಇವತ್ತು ನಾನು ಆನೇಕಲ್ ಭಾಗದಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ, ಬೊಮ್ಮನಹಳ್ಳಿ ಭಾಗದಲ್ಲಿ ಶಾಸಕರಾಗಬೇಕು ನಾರಾಯಣಸ್ವಾಮಿ ಅವರು ಕೂಡ ನನಗೆ ಹಿಂದೆ ಆಶೀರ್ವಾದ ಮಾಡಿದ್ರಿಂದ ಇವೆಲ್ಲ ಸಾಧ್ಯ ಆಗಿದೆ. ಇಂದು ಆನೇಕಲ್ನಲ್ಲಿ ಒಂದು ಹಬ್ಬವನ್ನು ಆಚರಣೆ ಮಾಡಾಯಿತು. ಅದು ಆನೇಕಲ್ ಎ ನಾರಾಯಣಸ್ವಾಮಿಯವರ ಮಾಜಿ ಕೇಂದ್ರ ಸಚಿವರು ಹಾಗೂ ಹಾಲಿ ಆನೇಕಲ್ ತಾಲೂಕಿನ ಮುಂದಿನ ಕ್ಯಾಂಡಿಡೇಟ್ ಕೂಡ ಹೌದು. ಅವರ ಹುಟ್ಟುಹಬ್ಬವನ್ನು ಆನೇಕಲ್ ತಾಲೂಕಿನ ಜನತೆ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರು. ಅವರಿಗೆ ಮತ್ತೊಮ್ಮೆ ತಮ್ಮ ಮುಖಾಂತರ ನಾವು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತೇವೆ. ಮುಂದೆ ಅವರು ಈ ಕ್ಷೇತ್ರದ MLA ಆಗಿ, ಶಾಸಕರಾಗಿ, ಮಂತ್ರಿಯಾಗಿ ಇನ್ನೂ ಹೆಚ್ಚಿನ ಪದವಿಯನ್ನು ಅನುಭವಿಸಿ ಈ ತಾಲೂಕಿನ ಸೇವೆಯನ್ನು ಮಾಡಲಿ ಅಂತೇಳಿ ಆಶಿಸ್ತೇವೆ. ಬಿಜೆಪಿ ಪಕ್ಷದ ದಲಿತ ಮುಖಂಡರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿರುವ ಎ ನಾರಾಯಣಸ್ವಾಮಿ ಗ್ರಾಮೀಣ ಮಟ್ಟದಿಂದಲೇ ಸಂಘಟನೆ ಕಟ್ಟಿದ ನಾಯಕ ಎನ್ನುವ ಮಾತು ಪಕ್ಷದೊಳಗೆ ಕೇಳಿಬರುತ್ತೆ. ಆನೇಕಲ್ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಬಲಪಡಿಸುವಂತಹ ನಿಟ್ಟಿನಲ್ಲಿ ಅವರ ಪಾತ್ರ ಮಹತ್ವದೆಂದು ಕಾರ್ಯಕರ್ತರೇ ಹೇಳ್ತಾರೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ ನಂತರ ರಾಜ್ಯ ಮಟ್ಟದಲ್ಲಿಯೂ ಅವರ ಪ್ರಭಾವ ಹೆಚ್ಚಾಗಿತ್ತು. ನಾರಾಯಣಸ್ವಾಮಿ ಅವರ ರಾಜಕೀಯ ಜೀವನದಲ್ಲಿ ಹಲವು ಸವಾಲುಗಳು ಎದುರಾಗಿದ್ವು. ಚಿತ್ರದುರ್ಗ ಸಂಸದರಾಗಿದ್ದ ಸಂದರ್ಭದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಕಾರಣಕ್ಕೆ ಒಂದು ದೇವಸ್ಥಾನ ಪ್ರವೇಶಕ್ಕೆ ವಿರೋಧ ವ್ಯಕ್ತವಾದ ಘಟನೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಆದರೆ ಆ ಸಂದರ್ಭದಲ್ಲೂ ಅವರು ಶಾಂತಿಯುತವಾಗಿ ಪ್ರತಿಕ್ರಿಯೆ ನೀಡಿ ಸುದ್ದಿಯಾಗಿದ್ರು. 2019ರಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಮೊದಲ ಸಲ ಬಿಜೆಪಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಮಾದಿಗ ಸಮುದಾಯದ ನಾರಾಯಣಸ್ವಾಮಿ ಪಕ್ಷ ನಿಷ್ಠರು ಹಾಗೂ ಹಿಂದುತ್ವ ಪ್ರತಿಪಾದಕರು ಹೌದು. ಸಂಘ ಪರಿವಾರದ ಜೊತೆ ಸಂತೋಷ್ ಜಿ ಅವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಅಂತೆಯೇ ಕರ್ನಾಟಕ ಮುಖ್ಯಮಂತ್ರಿ BS ಯಡಿಯೂರಪ್ಪ ಜೊತೆಗೂ ಉತ್ತಮ ಒಡನಾಟ ಹೊಂದಿದ್ದಾರೆ. ಚಿತ್ರದುರ್ಗದ ಸಂಸದರಾದ ಬಳಿಕ ಚಿತ್ರದುರ್ಗ, ತುಮಕೂರು, ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಸಂಚರಿಸಿ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಚಿತ್ರದುರ್ಗ ಸಂಸದರಾಗಿ ಭದ್ರಾ ಮೇಲ್ದಂಡೆ ಯೋಜನೆ, ಚಿತ್ರದುರ್ಗ ತುಮಕೂರು ನೇರ ರೈಲು ಮಾರ್ಗ ಯೋಜನೆ ಸೇರಿದಂತೆ ಇತರೆ ಯೋಜನೆಗಳ ಬಗ್ಗೆ ಮೃತುವರ್ಜಿ ವಹಿಸಿ ಕೆಲಸ ಮಾಡಿದ್ದಾರೆ. ಉತ್ತಮ ಜನಪರ ಕಾರ್ಯ ಕೈಗೊಂಡಿದ್ದ ದಲಿತ ಸಮುದಾಯದ ಮೇಲೂ ಬಿಗಿ ಹಿಡಿತ ಸಾಧಿಸಿದ್ದಾರೆ. ಈ ನಾರಾಯಣಸ್ವಾಮಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ನೀಡುವ ಮುಖಾಂತರವಾಗಿ ರಾಜ್ಯದಲ್ಲಿ ದಲಿತ ಲಿಂಗಾಯತ ಕಾಂಬಿನೇಷನ್ ರಚಿಸೋಕೆ ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡಿದೆ ಎನ್ನಲಾಗ್ತಾ ಇದೆ. ದಲಿತ ಎಡಗೈ ಸಮುದಾಯವನ್ನ ಬಿಜೆಪಿ ಹಿಡಿದಿಟ್ಟುಕೊಳ್ಳುವ ಮುಖಾಂತರವಾಗಿ ಮುಂಬರುವ ವಿಧಾನಸಭೆ, ಲೋಕಸಭೆ ಚುನಾವಣೆ ಗೆಲ್ಲುವುದಕ್ಕೆ ತಂತ್ರ ರಚಿಸಲಾಗಿದೆ ಎನ್ನಲಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಸಂಸದರಿಗೆ ಇದೇ ಮೊದಲ ಬಾರಿಗೆ ಕೇಂದ್ರದಲ್ಲಿ ಮಂತ್ರಿ ಭಾಗ್ಯ ಸಿಕ್ಕಿದೆ. ಇನ್ನು ನಿನ್ನೆ ನಡೆದ ನಾರಾಯಣಸ್ವಾಮಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ನಾರಾಯಣಸ್ವಾಮಿಯ ಆನೇಕಲ್ನ ಸಿಂಹ ಅಂತ ಗುಣಗಾನ ಮಾಡಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಲಿದೆ ಅಂತ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ನನಗೆ 4 ಬಾರಿ MLA ಆಗಲಿಕ್ಕೆ ಪಕ್ಷದಿಂದ ನನಗೆ ಅವಕಾಶ ಕೊಟ್ಟಿಲ್ಲ. ಇವತ್ತು ಆನೇಕಲ್ನಲ್ಲಿ ಮತ್ತೊಮ್ಮೆ ನಾವು ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನ ಗೆಲ್ಲಿಸಬೇಕು ಅನ್ನೋದೇ ನಮ್ಮೆಲ್ಲ ಒಂದು ಆಶಯ. ಇವತ್ತು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಪುರಸಭೆ ಎಲ್ಲದರಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. MP ಚುನಾವಣೆಯಲ್ಲೂ ಕೂಡ ಬಿಜೆಪಿ ಲೀಡ್ ಆಗಿದೆ. ಆದರೆ MLA ಚುನಾವಣೆಯಲ್ಲಿ ನಾವು ಹಿನ್ನಡೆಯನ್ನು ಕಂಡಿದ್ದೇವೆ. ಅದಕ್ಕೆ ಬೇರೆ ಬೇರೆ ಅನೇಕ ಕಾರಣಗಳಿರ್ಬೋದು. ಆದರೆ ಈ ಸಲ 2028ಕ್ಕೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ MLA ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಅಂತ ಇವತ್ತು ನಾರಾಯಣಸ್ವಾಮಿಯ ನೇತೃತ್ವದಲ್ಲಿ ಜನ ನೋಡಿದ್ರೆ ನಮಗೆಲ್ಲ ಅರ್ಥ ಆಗ್ತದೆ.
ಎಲ್ಲರಿಗೂ ಶುಭವನ್ನು ಕೊಡ್ತಾ ಮತ್ತೊಮ್ಮೆ ನಾರಾಯಣಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಸಂಸದ ಗೋವಿಂದ ಕಾರಜೋಳ ತಮ್ಮ ಭಾಷಣದಲ್ಲಿ ನಾರಾಯಣಸ್ವಾಮಿ ಅವರು ಶಿಸ್ತಿನ ಮೂರ್ತಿ, ಹೋರಾಟದ ಮೂಲಕ ಬೆಳೆದ ನಾಯಕ, ಮುಂದೊಂದು ದಿನ ಶಾಸಕರಾಗಿ ಮಾತ್ರವಲ್ಲ ಮಂತ್ರಿಯಾಗಿ ಕೂಡ ಜನಸೇವೆ ಮಾಡುವ ಸಾಮರ್ಥ್ಯ ಅವರಲ್ಲಿದೆ ಅಂತ ಹೇಳಿದ್ರು. ಇದೇ ವೇಳೆ ಅವರ ಧರ್ಮಪತ್ನಿ ವಿಜಯಮ್ಮ ಅವರ ಪಾತ್ರವನ್ನು ಕೊಂಡಾಡಿದ್ರು. ನಾರಾಯಣಸ್ವಾಮಿ ಅವರ 68ನೇ ಹುಟ್ಟುಹಬ್ಬ ಅಂದ್ರೆ ಬಹುಶಃ ನನಗನ್ನಿಸ್ತದ 38ನೇ ಹುಟ್ಟುಹಬ್ಬ ಅಂತೇಳಿ ಅಂತ ಹೆಂಗ್ ಮನುಷ್ಯ ಕಾಣ್ತಾ ಇದ್ದಾರೆ ನಾರಾಯಣಸ್ವಾಮಿ ಅವರು. ಅವರಿಗೆ ಭಗವಂತ 100 ವರ್ಷ ಉತ್ತಮ ಆರೋಗ್ಯವನ್ನು ಕೊಡಲಿ, ಅವರ ಧರ್ಮ ಪತ್ನಿಯವರೊಂದಿಗೆ ಸುಖ ಶಾಂತಿ ನೆಮ್ಮದಿಯಿಂದ 100 ಕಾಲ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಲಿಕ್ಕೆ ಬಯಸ್ತೇನೆ. ಮತ್ತು ನಾರಾಯಣಸ್ವಾಮಿ ಅವರು 4 ಬಾರಿ ಆನೇಕಲ್ಲಿನ ಶಾಸಕರಾಗಿ, ಚಿತ್ರದುರ್ಗದ ಸಂಸದರಾಗಿ, ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಇವತ್ತಿಗೂ ಕೂಡ ಜನಮನಸ್ಸಿನಲ್ಲಿದೆ. ಜನ ಅವ್ರನ್ನ ನೆನಪು ಮಾಡಿಕೊಡ್ತಾ ಇರ್ತಾರೆ. ಅಂತ ಒಬ್ಬ ನೇರ ನುಡಿಯ ನಿಷ್ಠುರ ನಾಯಕ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳ ತಾವೇ ಭಾಗವಹಿಸಿದರೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ನಮ್ಮ ನಾರಾಯಣಸ್ವಾಮಿ ಅವ್ರನ್ನ ವಿಧಾನಸಭೆಗೆ ಆಯ್ಕೆ ಮಾಡಿ ಮುಂದಿನ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಇರುವಂತವ್ರಿಗೆ ಆಶೀರ್ವಾದ ಮಾಡಬೇಕು. ನಾನೇ ವಿಶ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಸಕಲ ಆರೋಗ್ಯ ಐಶ್ವರ್ಯ ಎಲ್ಲದರಲ್ಲೂ ಸಕ್ಸಸ್ ಕೊಟ್ಟು ಅವ್ರನ್ನ 100 ವರ್ಷ ಚೆನ್ನಾಗಿರ್ಲಿ ಅಂತ ಕೇಳ್ತೀನಿ. ನಾರಾಯಣಸ್ವಾಮಿ ಅವರು ಚಿತ್ರದುರ್ಗದಲ್ಲಿ 5 ವರ್ಷ ಸಂಸತ್ ಸದಸ್ಯರಾಗಿದ್ದಾರೆ. 3 ವರ್ಷ ಕೇಂದ್ರದ ಸಚಿವರಾಗಿದ್ದಾರೆ. ಅವ್ರು ಮಾಡುವಂಥ ಕಾರ್ಯಕ್ರಮಗಳಲ್ಲಿ ಒಂದು ನಿಮಿಷವೂ ಏನಾದರೂ ಗೊಂದಲ ಆಯಿತು ಅಂದರೆ ಅವ್ರು ಹೆಂಗೆ ಗದರ್ತಿದ್ರು ಅಂತ ಹೇಳಿದ್ರೆ ಎಲ್ಲ ತುಂಬ ಶಿಸ್ತುಬದ್ಧವಾಗಿರುವಂಥ ಕಾರ್ಯಕ್ರಮವನ್ನು ಅಲ್ಲಿ ನಡೆಸ್ತಾ ಇದ್ದಾರೆ. ಸೊ ಇಲ್ಲಿ ಸ್ವಲ್ಪ ಯಾಕಿಷ್ಟು ಫ್ರೀಯಾಗಿ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮೆಲ್ಲ ಬಹಳಷ್ಟು ಪ್ರೀತಿ ಇದೆ ಅಂತ ಅನಿಸುತ್ತೆ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ನನಗೆ ಅರ್ಥ ಆಗುತ್ತೆ, ನಿಮ್ಮ ಉತ್ಸಾಹ ಕೂಡ ನನಗೆ ಅರ್ಥ ಆಗುತ್ತೆ. ಹಾಗಾಗಿ ಒಂದು 2 ಮಾತುಗಳನ್ನು ನಾವು ಬೆಳಗ್ಗೆಯಿಂದ ಬಂದಿದ್ದೀವಿ. ಅವ್ರ ಬಗ್ಗೆ ಮಾತನಾಡೋದು ಆನಂತರ ನಿಮ್ಮ ಜೊತೆ ನಾವು ಕೂಡ ಅವರಿಗೆ ಗೌರವವನ್ನು ಸಲ್ಲಿಸೋಣ. ನಾರಾಯಣಸ್ವಾಮಿ ಅವ್ರ ಬಗ್ಗೆ ಈಗಾಗಲೇ ಹಲವರು ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಶಾಸಕರು ಮಾತನಾಡಿದ್ದಾರೆ. ಅದನ್ನು ಮೀರಿ ನಾವು ಮಾತನಾಡೋದಾದ್ರೆ ನಾರಾಯಣಸ್ವಾಮಿ ಅವರು ರಾಜಕೀಯಕ್ಕೆ ಏನೋ ಒಂದು ಉದ್ಯಮದವರಾಗಿ, ಸ್ಥಿತಿವಂತ ಕುಟುಂಬದವರಾಗಿ, ಬಹಳಷ್ಟು ರಾಜಕೀಯ ಹಿನ್ನೆಲೆಯ ಕುಟುಂಬದಿಂದ ಬಂದವರಾಗಿ ರಾಜಕೀಯವನ್ನು ಪ್ರವೇಶವನ್ನು ಮಾಡಿದಂಥವರಲ್ಲ. ಅವರು ತಮ್ಮಲ್ಲಿರುವಂಥ ಹೋರಾಟದ ಗುಣವನ್ನು ಗುರುತಿಸಿ ಅನೇಕ ಕ್ಷೇತ್ರದ ಜನ ಅವರಿಗೆ ರಾಜಕೀಯದ ಒಂದು ಬೆಂಬಲವನ್ನು ನೀಡಿ ಸ್ಥಾನಮಾನವನ್ನು ಕೊಟ್ಟಿರುವಂಥದ್ದು. ಕಾರ್ಯಕ್ರಮದ ನಡುವೆ ವೇದಿಕೆಯ ಮೇಲೆ ಕೆಲ ಕಾಲ ಗೊಂದಲದ ವಾತಾವರಣವು ನಿರ್ಮಾಣ ಆಯಿತು. ಕಾರ್ಯಕರ್ತರು ವೇದಿಕೆಯ ಮೇಲೆ ಮುಗಿಬಿದ್ದ ಪರಿಣಾಮ ಪರಿಸ್ಥಿತಿ ನಿಯಂತ್ರಣ ತಪ್ಪುವ ಹಂತಕ್ಕೆ ತಲುಪಿತು. ಈ ವೇಳೆ ಖುದ್ದು ಮೈಕನ್ನ ಹಿಡಿದ ನಾರಾಯಣಸ್ವಾಮಿ, ನಾನು ಶಿಸ್ತಿನ ಸಿಪಾಯಿ, ಈ ರೀತಿಯ ವರ್ತನೆ ನಂಗೆ ಇಷ್ಟ ಇಲ್ಲ ಅಂತ ಕಾರ್ಯಕರ್ತರಿಗೆ ಕ್ಲಾಸ್ ತೆಗೆದುಕೊಂಡ್ರು. ಸನ್ಮಾನ ಮಾಡೋಕೆ ತಂದಿದ್ದ ಹಾರವನ್ನೇ ವಾಪಸ್ ಕಳಿಸುವ ಮೂಲಕ ಶಿಸ್ತು ಪಾಲನೆಗೆ ಸಂದೇಶ ನೀಡಿದ್ರು. ಕಾರ್ಯಕ್ರಮದಲ್ಲಿ ವಿವಿಧ ಜಾತಿ ಸಂಘಟನೆಗಳು ಭಾಗಿಯಾಗಿದ್ವು. ತಿಗಳ, ಕುರುಬ, ಮಾದಿಗ ಸೇರಿದಂತೆ ಹಲವು ಸಮುದಾಯಗಳ ಮುಖಂಡರು ವೇದಿಕೆಗೆ ಆಗಮಿಸಿ ನಾರಾಯಣಸ್ವಾಮಿ ಅವರನ್ನ ಸನ್ಮಾನಿಸಿದ್ರು. ಇದು ಕೇವಲ ಹುಟ್ಟುಹಬ್ಬದ ಕಾರ್ಯಕ್ರಮ ಅಲ್ಲ, ವಿವಿಧ ಸಮುದಾಯಗಳ ಒಗ್ಗಟ್ಟಿನ ವೇದಿಕೆ ಅಂತಾನೂ ಕಂಡು ಬಂತು. ಜನ್ಮದಿನ ಆಚರಣೆಯ ಭಾಗವಾಗಿ ಸಾಮಾಜಿಕ ಕಾರ್ಯಕ್ರಮಗಳಿಗೂ ಆದ್ಯತೆ ನೀಡಲಾಯಿತು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ವೇದಿಕೆಯಲ್ಲಿ ಸನ್ಮಾನ ಮಾಡಲಾಯಿತು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ನೀಡಿ ಪ್ರೋತ್ಸಾಹಿಸಲಾಯಿತು. ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವ ಮೂಲಕ ಕಾರ್ಯಕ್ರಮ ವಿಭಿನ್ನತೆ ಪಡ್ಕೊಂಡಿತು. ಇನ್ನೊಂದೆಡೆ ಪೌರ ಕಾರ್ಮಿಕರಿಗೂ ವಿಶೇಷ ಗೌರವ ಸಲ್ಲಿಸಲಾಯಿತು. ರೇಷನ್ ಕಿಟ್ ವಿತರಣೆ ಮುಖಾಂತರವಾಗಿ ಪೌರ ಕಾರ್ಮಿಕರಿಗೆ ನೆರವು ನೀಡಲಾಯಿತು. ಸಾವಿರಾರು ಜನರ ಸಮ್ಮುಖದಲ್ಲಿ ಪೌರ ಕಾರ್ಮಿಕರಿಗೆ ಅಗತ್ಯ ವಸ್ತುಗಳ ಕಿಟ್ ವಿತರಿಸಿ ಸಾಮಾಜಿಕ ಬದ್ಧತೆಯ ಸಂದೇಶ ನೀಡಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಮಾತನಾಡಿದ ನಾರಾಯಣಸ್ವಾಮಿ ಕಾರ್ಯಕರ್ತರ ಪ್ರೀತಿ ಮತ್ತು ಅಭಿಮಾನಕ್ಕೆ ಧನ್ಯವಾದ ತಿಳಿಸಿದ್ರು. ಜನರ ಆಶೀರ್ವಾದ ಮತ್ತು ಕಾರ್ಯಕರ್ತರ ಬೆಂಬಲವೇ ನನ್ನ ಶಕ್ತಿ ಅಂತಾನೂ ಹೇಳಿದ್ರು. ಪ್ರತಿ ಬಿಜೆಪಿ ಕಾರ್ಯಕರ್ತರ ಮಗನಾಗಿ ಬೆಳೆದೆ ನಾನು.
ನನ್ನ ಮಗನ ರೀತಿ ಆನೇಕಲ್ ತಾಲೂಕಲ್ಲಿ ಬೆಳೆಸಿದ್ರು. ಪುರಸಭಾ ಸದಸ್ಯನ ಆಗೋದಕ್ಕೆ ಮೊದಲು ಸಂಘಟನೆಯಲ್ಲಿ ನಾನು ಪ್ರತಿ ಮನೆಯ ಕಾರ್ಯಕರ್ತ, ಪ್ರತಿ ಮನೆಯ ಮಗನು ನಾನು. ಇವತ್ತಿಗೂ ಆ ಮನಸ್ಥಿತಿಯಲ್ಲಿ ನಾನು ಬೆಳೆದಿದ್ದೇನೆ ಸರ್. ಆದ್ದರಿಂದ ಇಡೀ ಕಾರ್ಯಕರ್ತರು ಇವತ್ತು ಕಾರ್ಯಕ್ರಮ ಮಾಡಲೇಬೇಕು, ಸಂಘಟನೆಗೆ ಅದು ಬೇಸಾಗಬೇಕು ಅಂದಾಗ ಹುಟ್ಟುಹಬ್ಬನ ಆಚರಣೆ ಆಗಿದೆ ಸರ್. ನಾನೊಬ್ಬ ಸಂಪ್ರದಾಯ ಅನ್ನೋದಕ್ಕಿಂತ ಸುಸಂಸ್ಕೃತ ಕಾರ್ಯಕರ್ತ. ನಾನು ಸಂಸ್ಕಾರ, ದೇಶಭಕ್ತಿ, ಸಂಘ ಏನು ಸಂದೇಶ ನೀಡ್ತಾರೆ ಆ ದಿಕ್ಕಿನಲ್ಲಿ ನಡೆಯುವಂಥ ಕಾರ್ಯಕರ್ತ. ದೇಶದ ಅನ್ನೋದಕ್ಕಿಂತ ನನ್ನ ಸಂಬಂಧದಲ್ಲಿ ಯಾವುದೇ ಕಾರ್ಯಕರ್ತ ಯಾವುದೇ ತಪ್ಪು ಘಟನೆ ನಡೆದರೆ ಸಹಿಸುವ ಮನಸ್ಥಿತಿ ನನಗಿಲ್ಲ ಸರ್. ಅದು ಭ್ರಷ್ಟಾಚಾರ ಇರ್ಬೋದು, ಆಡಳಿತ ಇರ್ಬೋದು, ಸರ್ಕಾರದ ರಾಜ್ಯ ಸರ್ಕಾರ ಆಡಳಿತ ಇರ್ಬೋದು, ಕೇಂದ್ರ ಸರ್ಕಾರ ಆಡಳಿತ, ನನ್ನ ಆಡಳಿತದಲ್ಲಿ ಸಂವಿಧಾನಾತ್ಮಕ ಯಾವ ಕೆಲಸ ಯಾವ ರೀತಿ ಆಗಬೇಕು ಆಗಲೇಬೇಕು ಅಂತ ಆಡಳಿತವನ್ನು ಕೊಟ್ಟವನು ನಾರಾಯಣಸ್ವಾಮಿ. ಸಂವಿಧಾನವನ್ನು ಧಿಕ್ಕರಿಸಿ ಯಾರೇ ಮಾತಾಡೋದನ್ನು ಅವ್ರ ವಿರುದ್ಧವಾಗಿ ಮಾತಾಡಿದ್ದೇನೆ. ಆದ್ದರಿಂದ ಆನೇಕಲ್ ತಾಲೂಕಲ್ಲಿ ಇವತ್ತಾಗಿರ್ತಕ್ಕಂಥ ಒಂದು ಬೆಳವಣಿಗೆ, ಸಂಘಟನೆಯ ಬಗ್ಗೆ ಅಪಸ್ವರಗಳನ್ನು ತೆಗೆದುಹಾಕೋ ದಿಕ್ಕಿನಲ್ಲಿ ಅನೇಕ ಕಾರ್ಯಕರ್ತರು ಚರ್ಚೆ ಮಾಡಿದ್ದಾರೆ. ಆದರೆ ನನ್ನನ್ನು ಇಷ್ಟು ಸಾರಿ ಶಾಸಕನಾಗಿ, ಲೋಕಸಭಾ ಸದಸ್ಯನಾಗಿ, ರಾಜ್ಯದಲ್ಲಿ ಮಂತ್ರಿಯಾಗಿ, ಕೇಂದ್ರದಲ್ಲಿ ಮಂತ್ರಿಯಾಗಿ ನಾನೇ ಗೂಟ ಹೊಡ್ಕೊಂಡು ಇರಬೇಕು ಅನ್ನೋ ಮನಸ್ಥಿತಿ ಇರೋನಲ್ಲ ನಾನು. ಆದರೆ ಇಡೀ ಸಂಘಟನೆ ಪಾತಾಳಕ್ಕೆ ಹೋಗ್ಬಿಡ್ತಾರೆ, ಸಂಘಟನೆ ಎಲ್ಲೋ ದೂರ ಆಗ್ತದೆ ಅಂತ ಹೇಳಿದಾಗ ನಾನು ಅಧಿಕಾರವನ್ನು ಪಡೆದಂಥ ಒಬ್ಬ ಕಾರ್ಯಕರ್ತ. ನಾರಾಯಣಸ್ವಾಮಿ ದಂಪತಿಗೆ ಶೀತಲ್, ಕೌಶಲ್ಯ, ಶಿರೀಷ ಎಂಬ 3 ಹೆಣ್ಣು ಮಕ್ಕಳಿದ್ದಾರೆ. BA ಪದವೀಧರರಾಗಿರುವಂತಹ ಇವರು ಕೃಷಿ, ವ್ಯಾಪಾರ, ಸಮಾಜ ಸೇವೆ ಮತ್ತು ರಾಜಕೀಯದಲ್ಲಿ ತೊಡಗಿಕೊಂಡಿದ್ದಾರೆ. ನಾರಾಯಣಸ್ವಾಮಿ ಅವರ ಜನ್ಮ ದಿನೋತ್ಸವ ಆನೇಕಲ್ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಸಾವಿರಾರು ಕಾರ್ಯಕರ್ತರ ಭಾಗವಹಿಸುವಿಕೆ, ಬಿಜೆಪಿ ನಾಯಕರ ವಿಶ್ವಾಸದ ಮಾತುಗಳು ಹಾಗೂ ಜನಸಾಗರದ ಮಧ್ಯೆ ನಡೆದ ಈ ಕಾರ್ಯಕ್ರಮ ಮುಂದಿನ ರಾಜಕೀಯ ಲೆಕ್ಕಾಚಾರಗಳಿಗೂ ವೇದಿಕೆಯಾಗಬಹುದೆನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಇದೇ ಇಂದಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ TV5 ಕನ್ನಡ, ಇದು ವಾಸ್ತವದ ಪ್ರತಿರೂಪ.